ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ರಾತ್ರಿ ಊಟಕ್ಕೆ ತತ್ತಿ ಸಾಂಬಾರು ಮಾಡತ್ತೀನಿ ರೀ ಫ್ರೆಂಡ್ಸ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ. ಇವತ್ತು ತತ್ತಿ ಸಾಂಬಾರು ಮಾಡಲಿಕ್ಕೆ ನಾನು ತತ್ತಿ ತೊಗೊಂಡಿನಿ. ತತ್ತಿ ಕುದಿಸಿ ಸೆಪ್ಪಿ ತೆಗೆದಿದ್ದೀನಿ. ಲಿಂಬೆನ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ ಖಾರ ಪುಡಿ ಮತ್ತು ಅರಿಶಿನ ಪುಡಿ, ಉಪ್ಪು ಮತ್ತು ಗರಂ ಮಸಾಲ, ಚಿಕನ್ ಮಸಾಲ ತೊಗೊಂಡಿದ್ದೀನಿ ರೀ. ಬರ್ರಿ ಇವಾಗ ಮಾಡೋಣ. ಕೊಡು ಇಲ್ಲಿ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದೀನಿ ನೋಡ್ರಿ. ಇದಕ್ಕೆ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲವನ್ನೂ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇವಾಗ ಎಣ್ಣೆ ಕಾದೈತಿ. ನಾನು ಸಾಸಿವೆ ಹಾಕಕತ್ತೀನಿ. ಕೊತ್ತಂಬರಿ, ಕರಿಬೇವು ಹಾಕ್ತೀನಿ. ಹಾಕಿ ಇದನ್ನ ಮಸಾಲೆಗೆಲ್ಲ ಹಾಕ್ತೀನಿ ನೋಡ್ರಿ. ಇವಾಗ ಚಮಚ ಕೊಡಲಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊತೀನಿ ನೋಡ್ರಿ ನಾನು. ಆಮೇಲೆ ಇಲ್ಲೆಲ್ಲ ಹೋಳು ಮಾಡಿ ಇಟ್ಕೊಂಡಿದ್ದು ತತ್ತಿ ಹಾಕಾಕತ್ತೀನಿ ನೋಡ್ರಿ. ಇವಾಗ ಆ ಮಸಾಲೆ ಒಳಗೆ ಹಾಕಬೇಕು. ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹಿಂಗೆ ಫ್ರೈ ಮಾಡ್ಕೊತೇನೆ ನಾನು. ಚಿಕನ್ ಮಸಾಲೆ ಇದ್ರಾಗ ಹಾಕೇನ್ರಿ. ಮತ್ತು ರುಬ್ಬಿಟ್ಕೊಂಡಿದ್ದು ಎಲ್ಲ ಕೊಬ್ಬರಿನೂ ಇದ್ರಾಗ ಹಾಕ್ತೇನೆ ನೋಡ್ರಿ. ನೋಡ್ರಿ ಇದನ್ನೆಲ್ಲ ಮಿಕ್ಸ್ ಆಗಬೇಕು. ಇದನ್ನೆಲ್ಲ ಹಿಂಗೆ ಫ್ರೈ ಮಾಡ್ಕೊತೀನಿ. ಅದು ಹಸಿ ವಾಸನೆ ಕೊಬ್ಬರಿ ಎಲ್ಲ ಹೋಗ್ಬೇಕು ನೋಡ್ರಿ. ಅದು ಹಾಕ್ತೇನೆ ಇವಾಗ. ಇವಾಗ ಲಿಂಬೆ ಹುಳಿ ಹಿಂಡ್ಕೊತಾ ಇದ್ದೀನಿ ನೋಡ್ರಿ. ಲಿಂಬೆ ಹಣ್ಣು ಎರಡು ಲಿಂಬೆಯನ್ನು ಹಿಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಅಂದ್ರೆ ಟೇಸ್ಟ್ ಆಗುತ್ತೆ ಸಾಂಬಾರು.
ಕುದಿಕ್ ಮುಂದಟ್ಟು ಹಾಕಿರ ಆ ಕಡೆ. ನೋಡ್ರಿ ನಮಗೆ ಎಷ್ಟು ಬೇಕಾ ನೀರು ಅಷ್ಟು ಹಾಕೋಬೇಕು ನೋಡ್ರಿ. ಅಗದಿ ತಿಳುವಾದ್ರೂ ಬೇಷ್ ಆಗೋದಿಲ್ಲ ನೀರು. ಅಷ್ಟು ಒಂದು ಸ್ವಲ್ಪ ಗಟ್ಟಿಗೆ ಇದ್ರೆ ಟೇಸ್ಟ್ ಬರ್ತಾರೆ ಇದು. ಸಾಕು ಅಗದಿ ತಿಳುವಾಗೈತಿ. ಸ್ವಲ್ಪ ಕುದಿ ಬರಲ್ರಿ ಇದು. ಕುದಿ ಬಂದರೆ ಟೇಸ್ಟ್ ಆಗುತ್ತೆ. ನಾವು ರೊಟ್ಟಿ ಉಳಿದಾಗ ಹಿಂಗೆ ಸಾಂಬಾರು ಮಾಡಿರ್ತೀವಿ ನೋಡ್ರಿ. ಇಷ್ಟು ತಿಂಗಳು ರೊಟ್ಟಿ ಉಳ್ದಾಗ ನಮ್ಮ ಮನೆಯಾಗ ಅದಕ್ಕೆ ರಾತ್ರಿ ಹೊತ್ತು ತತ್ತಿ ಸಾಂಬಾರು ಮಾಡ್ಬೇಕಂತೇಳಿ ಬಿಟ್ಟೇನಿ ನೋಡ್ರಿ. ಇವಾಗ ಇದೇ ರೊಟ್ಟಿನ ಸಾಂಬಾರು ಹಾಕ್ಕೊಂಡು ತಿಂತೀವಿ ರೀ. ನೋಡ್ರಿ ಸಾಂಬಾರು ಕುಡ್ದಿನ ಕೊಟ್ಟೈತಿ. ಇವಾಗ ಅನ್ನನೂ ಮಾಡೇವ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.